Hey guys, welcome back to a new vlog. Good morning ರೀ. ಇವತ್ತು ನಮ್ಮ ಫ್ರೆಂಡ್ಸ್ ಬರತ್ತಾರ, ಸೊ ಅದಕ್ಕೆ ಜಲ್ದಿ ಎದ್ದೀನಿ. ಅವರಿಗೋಸ್ಕರ ಸ್ಪೆಷಲ್ ಲಂಚ್ ಮಾಡ್ಲಿಕ್ಕತ್ತೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ. ಭಾಳ ದಿವಸ ಆದ ನಂತರ ನಮ್ಮ ಮನೆಗೆ ಬರ್ಲಿಕ್ಕತ್ತಾರ. ಅದು ಫಸ್ಟ್ ಟೈಮ್ ನನ್ನ ಮದುವೆ ಆದ ನಂತರ ಬರ್ಲಿಕ್ಕತ್ತಾರ. ಇನ್ನೂ ನೆಶಿನ್ಯಾಗ ಹಂಗೆ ಐತ್ರಿ, ಇನ್ನೂ ಬೆಳಗಿನ ಜಾವ ಹಂಗೆ ಐತಿ, ಇನ್ನೂ ಯಾರೂ ಇದ್ದಿಲ್ಲ. ಆ ಇಡ್ಲಿ ಅಣ್ಣ ಒಬ್ಬನೇ ಇದ್ದಿರ್ತಾನೆ. ನಾ ಹೇಳೋಕ್ಕಿಂತ ಮುಂಚೆ ಫಸ್ಟೇ ಇದ್ದಿರ್ತಾನೆ ಅಣ್ಣ. ಇಡ್ಲಿ ತಯಾರು ಮಾಡ್ತಾರೆ ಅವ್ರದ್ದು, ಅಂದ್ರೆ ಅವ್ರದ್ದು ಹೋಟೆಲ್ ಅದ. ಅಂದ್ರೆ ಹೋಟೆಲ್ ಅಂದ್ರೆ ಏನು ರೀ, ಗಾಡಿ ಒಳಗೆ ಅವ್ರದ್ದು ಹೋಟೆಲ್ ಅದ. ಸೊ ಅವ್ರದ್ದು ಮಾರ್ನಿಂಗ್ ಜಲ್ದಿನೇ ಎದ್ದಿರ್ತಾರೆ ಅನ್ಸುತ್ತೆ, 3 ಗಂಟೆಗೆ ಎದ್ದಿರ್ತಾರೆ ಅನ್ಸುತ್ತೆ. ನಾನು ಎದ್ದಿದ್ದೆ 4 ಗಂಟೆಗೆ ಎದ್ದಿದ್ದೆ. ನಾವು ಒಳಗಿಂದೆಲ್ಲ ಕಸ ಪರಿಶಿ ಮಾಡ್ಕೊಂಡು ಹೊರಗೆ ಮತ್ತು ಇದನ್ನೆಲ್ಲ ತೊಳ್ಕೊಂಡು ಮತ್ತು ಹೊರಗೆಲ್ಲ ತೊಳ್ಕೊಂಡು ರಂಗೋಲಿ ಬಿಡಿಸಿ ಈಗ ಜಳಕಕ್ಕೆ ಹೊಂಟೀನಿ. ನೀರು ಕಾಯಕ್ಕಿಟ್ಟಿದ್ದೆ. ನೀರು ಕಾದವು, ಈಗ ಜಳಕ ಮಾಡ್ತೀನಿ. ಜಳಕ ಮಾಡಿ ಡೈರೆಕ್ಟ್ ಆಮೇಲೆ ಜಳಕ ಐತ್ರಿ. ಇಲ್ಲಿಗೆ ಬ್ಯಾಳಿ ಇಟ್ಟೀನಿ ಮತ್ತು ಇಲ್ಲಿ ಬಟಾಟಿ ಹೆರ್ಚ್ಕೊಂಡಿನಿ ಆ್ಯಂಡ್ ಇಲ್ಲಿ ಪಾಲಕ್ ಕಟ್ ಮಾಡ್ಕೊಳ್ತೀನಿ. ಈಗ ಸ್ಪೆಷಲ್ ಏನು ಮಾಡತ್ತೀನಿ ಅಂದ್ರೆ ಪನ್ನೀರ್ ಬಟರ್ ಮಸಾಲ ಮತ್ತು ಪಾಲಕ್ ಆಲೂದು ಮಾಡ್ಲಿಕ್ಕತ್ತೀನಿ. ಆಲೂ ಪಾಲಕದ್ದು ಅದು ಫಸ್ಟ್ ಟೈಮ್ ಮಾಡತ್ತೀನಿ ನಾ, ಬಟಾಟಿ ಪಾಲಕದ್ದು. ನೋಡೋಣಂತ ಅದು ಹೆಂಗೆ ಬರುತ್ತೆ ಅಂಥೇಳಿ ಈಗೆಲ್ಲ ಪಟ ಕಟ್ ಮಾಡಿ ಇಟ್ಕೊಳಕತ್ತೀನಿ. ಇಲ್ಲಿ ಆಲ್ರೆಡಿ ಇದು ಕಟ್ ಮಾಡಿ ಇಟ್ಕೊಂಡಿನಿ. ಆ್ಯಂಡ್ ನೆಕ್ಸ್ಟ್ ನಾ ಈಗ ಉಳ್ಳಾಗಡ್ಡಿ ನಿನ್ನೆ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿನಿ ಭಾಳಸ ಒಂದು ಡಬ್ಬಿ ಒಳಗೆ. ಯಾಕಂದ್ರೆ ಮಾರ್ನಿಂಗ್ ಅಷ್ಟು ಕಟ್ ಮಾಡ್ಕೊಂಡು ಇಟ್ಕೊಳಕ್ಕಾಗಲ್ಲ ರೀ ಪಟ, ಅದಕ್ಕೆ ನಿನ್ನೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿನಿ ಎಲ್ಲನೂ. ಈಗ ಇಲ್ಲಿ ಇದನ್ನು ಹೆಚ್ಲಿಕ್ಕತ್ತೀನಿ. ಈಗ ಬರ್ರಿ, ಇದು ಸಿಟಿ ಹೊಡಿತೀನಿ ಒಂದು 10 ನಿಮಿಷದಾಗ. ಈಗ ಬ್ಯಾಳಿಗೆ ಇಟ್ಟೀನಿ. ಇವತ್ತು ಸಾಂಬಾರು ಮಾಡ್ತೀನಿ ಮಸ್ತ್, ಆ್ಯಂಡ್ ಜೀರಾ ರೈಸ್ ಮಾಡ್ತೀನಿ, ಚಪಾತಿ ಮಾಡ್ತೀನಿ. ಈ ಬಟಾಟಿ ಫ್ರೈ ಮಾಡ್ಲಿಕ್ಕತ್ತೀನಿ. ಎಣ್ಣೆ ಒಳಗೆಲ್ಲ ಕಾಯಿಸ್ಕೊಬೇಕು, ಅದು ಫ್ರೈ ಆಗಬೇಕು. ಸ್ವಲ್ಪ ಕೆಂಪು ಎಷ್ಟು ಗಟ್ಟಿ ಬರಬೇಕು. ಈಗ ಫ್ರೈ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಪನ್ನೀರ್ ಕಟ್ ಮಾಡ್ಕೊಳ್ತೀನಿ. ನೋಡ್ರಿ, ಈಗ ಆಯ್ತು 7 ಗಂಟೆಗೆ. ಎಷ್ಟಾಯ್ತು ಟೈಮ್? 6:12 ಆಯ್ತು. ಈಗ ಪನ್ನೀರು ಒಂದು ಪಲ್ಯ ಮುಗಿಸಿದೆ ರೀ. 6 ಗಂಟೆಗೆ 4ಕ್ಕೆ ಎದ್ದೀನಿ, 3:40ಕ್ಕೆ ಎದ್ದೀನಿ ರೀ. ಈಗ ಒಂದು ಪಲ್ಯ ಮುಗಿಸೀನಿ ರೀ. ಎಷ್ಟು ತಾಸು ತೊಗೊಂಡೈತೆ ನೋಡ್ರಿ ಒಂದು ಪಲ್ಯ ಮಾಡಾಕಿದೆ. ಅಯ್ಯಪ್ಪ, ಪನ್ನೀರ್ ರೆಡಿ ಆಗೈತೆ ನೋಡ್ರಿ. ಈಗ ಕೊತ್ತಂಬರಿ ಐತಲ್ಲ, ಇದು ಅಷ್ಟು ಹಿಂಗೆ ಹಾಕ್ಬಿಟ್ಟಿದೆ. ಫೈನಲಿ ಎಲ್ಲ ರೆಡಿ ಆಯ್ತ್ರಿಪ್ಪ. ಪಾಲಕ್ ಆಲೂ ರೆಡಿ ಆಯ್ತು, ನೋಡ್ತಿರ್ಬೋದು ಹೆಂಗಾಗೈತಿ. ಆ್ಯಂಡ್ ಪನ್ನೀರೂ ರೆಡಿ ಆಯ್ತು, ಬಟರ್ ಪನ್ನೀರ್ ನೋಡ್ರಿ ಯಾವ ಥರ ಆಗೈತೆ ಅಂತ ಹೇಳಿ. ಆ್ಯಂಡ್ ಸಾಂಬಾರು ಕೂಡ ರೆಡಿ ಆಯ್ತು ನೋಡ್ರಿ. ಈಗ ನೆಕ್ಸ್ಟ್ ಏನಂದ್ರೆ ಚಪಾತಿ ಅಷ್ಟೇ. ಚಪಾತಿ ಮತ್ತು ಅನ್ನ ಹಿಕ್ಕಟ್ಟು ಒಂದು 12 ಗಂಟೆ ಮೇಲೆ ಮಾಡ್ತೀನಿ. ಈಗ ನಾಷ್ಟಕ್ಕೆ ರೆಡಿ ಮಾಡೋಣ ಅಂತ ಇಲ್ಲಿ ಚಪಾತಿ ಆಲ್ರೆಡಿ ಹಿಟ್ಟನಾದ ಇಟ್ಕೊಂಡೀನಿ. ಈಗ ಚಪಾತಿ ಮಾಡಬೇಕು. ಚಪಾತಿ ಮಾಡಿ ಒಂದು ಆತಂದ್ರೆ ಇದೊಂದು ಟೆನ್ಷನ್ ಬಿಡ್ತೀರಿಪ್ಪ. ಚಪಾತಿ ಒಂದು ದೊಡ್ಡದೊಂದು ತಲೆನೋವು. ಸೊ ಚಪಾತಿ ಒಂದು ಮಾಡಿ ಮುಗಿಸ್ಬಿಡ್ತೀನಿ, ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ತೀನಿ. ನಮ್ಮದು ಇವತ್ತು ಓಟ್ಸ್ ಮತ್ತು ಆಮ್ಲೆಟ್. ಮತ್ತು ನೆಕ್ಸ್ಟ್ ಅವರಿಗೆ ಉಪ್ಪಿಟ್ಟು, ಅಂದ್ರೆ ಅಜ್ಜಿಯರಿಗೆ ಉಪ್ಪಿಟ್ಟು, ಇಲ್ಲಾಂದ್ರೆ ಏನಾರು ಅವಲಕ್ಕಿ ಏನಾರು ಮಾಡಿಕೊಡ್ತೀನಿ. ಆಯ್ತು, ಇಷ್ಟೇ ನೋಡ್ರಿಪ್ಪ. ಅಂತೂ ಇಂತೂ ನಮ್ಮ ಊರಿಗೆ ನಮ್ಮ ಫ್ರೆಂಡ್ಸ್ ಬಂದಾರ್ರಿ, ಬಸ್ ಸ್ಟ್ಯಾಂಡ್ದಾಗ ನಿಂತಾರ. ಈಗ ಕರ್ಯಾಕೆ ಹೊಂಟೀನಿ ಅವರಿಗೆ.
ಇಂದು ಈಗ ಜಳಕಾತ್ರಿ ಒಂದು ಅವ್ರಿಗೆ ಹೇಳಿದ್ದೀರಿ ಹಳಿ ದಾಟನ ಫೋನ್ ಹಚ್ಚ ನಾನು ಬರ್ತೀನಿ ಅಂತ ಹೇಳಿ ಅವ್ರು ಡೈರೆಕ್ಟ್ ಬಸ್ಸಂದಾಗ ಬಂದು ನಿಂತಾಗ ಫೋನ್ ಹಚ್ಚಾರಿ ನನಗೆ ಬಾ ಅಂತ ಕರ್ಯಾಕ. ಈಗ ನಾವು ಹೊಂಟಿನ್ರಿ ಕರೀಲಿಕ್ಕೆ. ಎಲ್ಲಿ ನಿಂತಾರ ಹುಡುಗಿಯರು ಪಾಪ. ನಡ್ರಿ ಪಟ ಪಟ ಆಟೋ ಹುಡ್ಕೊಂಡು ನಾನು ಹೋಗ್ಬೇಕು. ಸ್ಕೂಟಿ ತೊಗೊಂಬರ್ಲಿಲ್ಲ ಅಂದೆ, ಬೇಡ ಆಟೋಕ್ಕೆ ಬಾ ಅಂದ್ರೆ ಇಬ್ಬರೇ. ಅದು ಕರೆನ ಬಿಡ. ಈಗ ನಡ್ರಿ ನಾ ಇಲ್ಲಿ ಆಟೋ ಹಿಡ್ಕೊಂಡು ಮುಂದೆ ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ. ಬಸ್ ಸ್ಟ್ಯಾಂಡಕ್ಕೆ ಬಂದೀನಿ ರೀ. ಎಲ್ಲದಾರ ಅಂತ ಗೊತ್ತಿಲ್ಲ, ಫೋನ್ ಹಚ್ಚಾತೀನಿ ಆಗ್ಲಿಂದ. ಎಲ್ಲದಾರ ಗೊತ್ತಾಗತ್ತಿಲ್ಲ. ಬಸ್ ಸ್ಟ್ಯಾಂಡ್ ಒಳಗೆ ಬಂದೀನಿ ಪೂರ್ತಿಗ. ನೋಡ್ರಿ ಎಲ್ಲಿ ನಿಂತಾರೆ ಯಾರಿಗೂ ಗೊತ್ತವ್ರಿ. ಇಲ್ಲಂದ್ರೂ ಇಲ್ಲೇ ಇಲ್ಲ. ಇನ್ನೊಂದ್ಸತಿ ಫೋನ್ ಹಚ್ತೀನಿ ಅವ್ರಿಗೆ ಎಲ್ಲದಾರ ಅಂತ ಹೇಳಿ. ಎಲ್ಲದಾರ ಯಾರಿಗೂ ಗೊತ್ತವ್ರಿ, ಎಲ್ಲಿ ಕೂತಾರೇನೋ, ಏನು ಬಂದಾರೋ ಇಲ್ಲೋ ಯಾರಿಗೂ ಗೊತ್ತೇನು. ಎಪ್ರಿ ಫುಲ್ ಮಾಡತ್ತವ್ರಿ ಯಾರಿಗೂ ಗೊತ್ತ. ಎಲ್ಲೂ ಕಾಣತ್ತೇನ್ರಿ. ಎಲ್ಲದಿರ್ಲಿ ನಾ ಬಂದು ನಿಂತೀನಿ, ನಿಮ್ಮ ಸಂಬಂಧ ಕಾಯತ್ತೀನಿ ಇಲ್ಲಿ. ಎಲ್ಲಿ? ಹಾಂ ಅಲ್ಲದಾರ ನೋಡ್ರಿ ಅವ್ರು, ಅಲ್ಲಿ ಬರತ್ತಾರ ನೋಡ್ರಿ. ಅಂದ್ರೆ ಈ ಸಣ್ಣಿ ಬಂದಾಡ್ರಿ. ಸಣ್ಣಿ ಲೇ ನಾ ಇಬ್ರು ಬರ್ತಾರ ಅನ್ಕೊಂಡೆ. ಅದಕ್ಕೆ ಸ್ಕೂಟಿ ತಗೊಂಡ್ರಿ. ಸನ್ನಿ ಬಂದ ಸರ್ಪ್ರೈಸ್ ರೀ. ಇದು ಹೇಳೇ ಇಲ್ರಿ. ನಾ ಇವ್ರಿಬ್ರ ಬರ್ತಾರ ಅನ್ಕೊಂಡಿದ್ದೆ. ಹಾ ಹೇಳಿಲೇ ನಾ ಸಂಜೆಗೆ ಫೋನ್ ಹಚ್ಚಂದಿನ್ಲೇ. ಸನ್ನಿ ಬಂದ್ಲಂದ್ರ ಹಚ್ಬೇಕು. ನೀ ಹಚ್ಚಿ ಹಾಂ ಲೇ ಮೆಸೇಜ್. ನಾ ಬಿಸಿ ಬಿಟ್ಟಿನ್ಲೇ. ಬರೇ ಇವತ್ತು ಪನ್ನೀರ್ ಮಾಡೀನಿ, ಆಲೂ ಇದು ಮಾಡೀನಿ. ನೀನು ಬರೀ ಕತ್ತರಿಸೋದ್ರಾಗ ಕೂತ್ಬಿಟ್ಟಿನಿ. ಟೈಮ್ ಗೊತ್ತೇ ಆಗಿಲ್ಲ. ಹಂಗಾಗಿ ಇಲ್ಲ ಆಮೇಲೆ ಇದೀನೇ ನಾವು ಕೇಳಿದ್ದೆ ಇಲ್ಲ. ಆಮೇಲೆ ಕೇಳಿದ್ದೆ ಮೆಸೇಜ್ ಹಾಕಿ ಅವಾಕಿ ಬರ್ತೀನಂದ್ರೆ ಅದಕ್ಕೆ ಬಂದ್ವಿ ನಾವು. ಹೌದಾ? ಹಿಂಗೆ ಹೇಳೋದು ಬರ್ತೀವಿ ನಾವು. ಈಗ ಹೇಳಿಲ್ಲ ಮೆಸೇಜ್ ಹಾಕಿ ಹಾಕಿಲ್ಲ ನೋಡಿ ಕೇಶ್ ನೀಸದ. ಈಗ ಜಸ್ಟ್ ಕುಂತ್ರೆ ನೀರು ಕೊಟ್ಟೆ ಕುಡಿದ್ರೆ ಈಗ ನಾಷ್ಟ ಮಾಡೋದಕ್ಕೆ ಪಾಪ ಅಲ್ಲಿಂದ ಹಚ್ಕೊಂಡ್ ಬಂದಿರ್ತಾರೆ. ಅದಕ್ಕೆ ಸೂಸ್ಲಾ ಮಾಡ್ತೀನಿ ಈಗ ಸ್ಪೆಷಲ್ಲಾಗಿ ಅವ್ರ ಸಂಬಂಧ. ಕುಂತಾರ 3 ಮಂದಿ. ಇಕ್ಕಿ ಅಂತೂ ಬರೀ ಮೊಬೈಲ್ದಾಗ ಇರ್ತಾವೆ. ನೋಡಲಿ ಟಿ ವಿ ಹಚ್ಚಿನ ನೋಡ. ಫಸ್ಟ್ ಟೈಮ್ ನನ್ನ ಕೈಯಾರಿಂದ ಅಡುಗೆ ಮಾಡ್ಕೊಡತ್ತೀನಿ ನಮ್ಮ 3 ಜನ ಫ್ರೆಂಡ್ಸಿಗೆ. ಹೆಂಗಾಗೈತೆ ಹೇಳ್ರಿ? ಚಲೋ ಆಗೈತಿ. ಇಷ್ಟಿಷ್ಟು ಹಾಕಿ ಕೊಟ್ಟಿರಿ. ಮತ್ತು ಅರ್ಧ ತೆಗಿಯಂತ್ರಿ ಅದ್ರೊಳಗೆ. ಏನೋ ತಿಂದು ಬಂದಿರಲಿಲ್ಲ ಬಿಟ್ಟಿರಲಿಲ್ಲ. ಸುಮ್ಮನೆ ಅಲ್ಲಿ ಜ್ಯೂಸ್ ಕುಡ್ದಾರಂತ ಅದಕ್ಕೆ ತೆಗಿಯೋಣ ಆ ಥರ. ಇಲ್ಲ ನನ್ನ ಮನೆಗೆ ಬಂದಾಗ ನೀವು ಫುಲ್ ತಿಂದು ಹೋಗ್ಬೇಕು ನೋಡಿ. ಒಟ್ಟು ಅರ್ಧ ಅಂತ ತೆಗಿಯಂಗಿಲ್ಲ. ರೆಡಿಯಾಗಿ ಈಗ ರಿಲಯನ್ಸ್ ಮಾಲಿಗೆ ಹೊಂಟೀವಿ. ಅವ್ರ ಡ್ರೆಸ್ ತೊಗೊಳೋದೈತಿ. ಅದಕ್ಕೆ ಅಜ್ಜಿರಿ ಇದು ಮಷಿನ್ ಬಂದ್ ಆತ್ರಿ, ಬಂದ್ ಮಾಡಿರ್ತೀನಿ ರೀ. ಮಷಿನ್ಗೆ ಹಾಕಿದ್ದಾರೆ ಅರ್ಬಿ, ಹಾಗಾಗಿ ಬಂದ್ ಮಾಡಿದೆ. ಇಲ್ಲೇ ಅವರು ಬಟ್ಟೆ ತೊಗೋತಾರ. ಅಜ್ಜಿರಿ ಹೋಗ್ಬರ್ತೀನಿ ರೀ. ಹಾಂ ರೀ ಬಟ್ಟೆ ತೊಗೊಳಕ್ಕೆ ಹೊಂಟೇವಿ ಇಲ್ಲೇ ರಿಲಯನ್ಸಿಗೆ. ನೋಡ್ರಿ ಇವತ್ತು ರಾಮನವಮಿ ಐತಿ. ಇಲ್ಲಿ ಗುಡಿ ಒಳಗೆ ತೊಟ್ಲಕ್ಕೆ ಹಾಕ್ತಾರೆ ಇವತ್ತು 12 ಗಂಟೆಗೆ. ಇಲ್ಲಿಂದ ನಡ್ಕೊಂಡು ಹೋದ್ರಿ ಇಲ್ಲಿ ಇದಕ್ಕೆ ಬಂದೀವಿ. ಇಲ್ಲಿ ಆಫರ್ ನಡೆದಾವು ಡ್ರೆಸ್ಸಸ್. ಸೊ ಅದಕ್ಕೆ ಇಲ್ಲಿ ನೋಡಕ್ಕೆ ಬಂದೀವಿ ಕಲೆಕ್ಷನ್ ಹೆಂಗೆ ಅದಾವ ಅಂತ. ಇಲ್ಲಿ ನೋಡ್ರಿ ಲಿಫ್ಟ್ ಸಂಬಂಧ ಕಾಯ್ಲಿಕ್ಕತ್ತಾವ ಅವ್ರು. ನಮ್ಮಿಂದ ಎಷ್ಟು ಜನ ಅದಾವು, ಎಷ್ಟು ಜನ ಅದೀವಿ ಅದು ಲಿಫ್ಟ್ ಹೋಗತ್ತೆ. ಇಲ್ಲ ಈಗ ಅದು ನಕಲಿ ಮಾಡ್ತಾರ. ನಕಲಿ ಟ್ಯಾಟೋ ಗೊತ್ತಿಲ್ಲ. ಬಂತು ಓಪನ್ ಆಯ್ತು. ಇದು ಬರ್ರಿ ಇಷ್ಟು ಮಂದಿ ಹಿಡಿಸ್ತೀವಂತ. ಬರ್ರಿ ಇಷ್ಟು ಮಂದಿ ಹಿಡಿಸ್ತೀವಂತ. ಸನ್ನಿ ಹಾಯ್ ಮಾಡ. ಇಷ್ಟು ಜನ ಹಾಕಿರ್ಲಿ ಒತ್ತಿರ್ಲಿ ಒತ್ತಿ ಇಲ್ಲ. ಹೊಂಟೈತ ಗೊತ್ತಿಲ್ಲ. ಗ್ರೌಂಡ್ ಫ್ಲೋರ್ಲಿ ಮೂರನೇದಕ್ಕೆ ಹೋಗಿರಿ. ಅದ್ರ ಮ್ಯಾಲೆ ಇನ್ನೊಂದಿಲ್ಲ. ಹಾಂ ಐತ್ಲ ಹೋಗೋಣ ಬೇಡ. ನೀ ಹೆಂಗಂತಿ? ಏನು ಮಾಡ್ತೀರಿ ಮ್ಯಾಗ ಹೋಗಿ ನೋಡ್ತೀರಿ? ಅದು ಕ್ಲೋಸ್ ಮಾಡ. ಏಪ್ಪ ಇದೇನ್ರಿಪ್ಪ ಒಂದು ತಾಸ್ತಾನ ತೋರಿಸ್ಲಿಲ್ಲ ಲಿಫ್ಟ್. ಇಂತಳಗೆ ಬಿಟ್ಟು ಆಮೇಲೆ ಒಮ್ಮೆ ಹೋಗ್ಬೇಕು. ಹೌದು ಹೌದಿಲ್ಲ? ಏನು ಫಸ್ಟ್ ನಮ್ಮನ್ನ ಮ್ಯಾಕ್ರು ಇಲ್ಲಿ ಮ್ಯಾಗ ಹೊಂಟೈತಿ. ಮ್ಯಾಗ ಹೊಂಟೈತಿ. ಆಟ ಆಡಕತ್ತೀನಿ ಇಲ್ಲಿ ಒಟ್ಟರು ಮತ್ತೆ ಹಾಗೆ ನಾನು ಹಾಕ್ಲ ಒತ್ತಲೆ ಇದೆ ಒತ್ತ. ಇದು ಎಂತ ಲಿಫ್ಟ್ ರೀಪ್ಪ. ಹೋಗೋ ಒಂದು ಹೊಟ್ಟೆ ಒತ್ತಲಿ
ಏನು ರಿಪ್ಪೇದ ಹೋಗತ್ತೆ ನೋಡ್ರಿಪ್ಪ ಒತ್ತಕ್ಕೆ ಬರೋದು ಹಿಂಗಾದ್ರು ಕ್ಲೋಸ್ ಹಿಂಗಾದ್ರು ಓಪನ್ ಇಲ್ಲ ಮತ್ತೆ ಆಟ ಆಡ್ತೀರಿ ನಾವು ಲಿಫ್ಟ್ದಾಗ ಇವತ್ತು ಸಿಕ್ಕೈತೆ ಲಿಫ್ಟ್ ಅದಕ್ಕೆ ಬಿದ್ದಿಲ್ಲ ಅಂದಿ ಅಲ್ಲಿ ಓಪನ್ ಆತಂದು ತಗ್ಗಂತ ಬಿದ್ದಿಲ್ಲ ಮ್ಯಾಗಿನ ಫ್ಲೋರಿಗೆ ಈ ಕಡೆ ಮಾತಾಡೋದು ಬಿಡ ಬಿಡ ನೋಡ್ತೀವಿ ಬಾ ಯಾರು ನಿಂತಾರ ಹಿಂಗೈತೆ ನೋಡ್ರಿ ಇದು ಏನೈತಿ ಇಲ್ಲಿ ಏನೂ ಇಲ್ಲ ಹಿಮಾಲಯನ್ ರೆಸಾರ್ಟ್ ಎರಡನೇ ರೆಸಾರ್ಟ್ ಇಟ್ಕೊಂಡು ಮೂರನೇ ಅಲ್ಲೇನೋ ಐತ್ಲಿ ಗೇಮಿಂಗ್ ಪ್ಲೇಸ್ ಅದು ಏನೋ ಹಿಂಗೆ ಬಾಲ್ ಹಿಂಗೆ ಮಾಡಿ ಹಿಂಗೆ ತೂರ್ತೀವಲ್ಲ ಅದು ಏನೋ ಐತೆ ಬರ್ರಿ ನೋಡ್ಬರ್ರು ಎಲ್ಲರೂ ಹುಡುಗಿಯರು ಹೊಂಟಾರ ನಮ್ಮಲ್ಲಿ ಹುಡುಗಿಯರು ಬಂದಾರ ಇಲ್ಲಿ ನೋಡಕ್ಕೆ ಅಡ್ಡಾಡಕ್ಕೆ ಅಂದ್ರೆ ಇದು ಹಿಂಗೆ ಏನೋ ಓಪನಿಂಗ್ ಇಲ್ಲ ಏನೋ ಆಟ ಆಡೋದವ್ರಿಪ್ಪ ಮಸ್ತ್ ಅದ್ರ ಭಾಳ ಕಾಸ್ಟ್ಲಿ ಇರ್ಬೋದು ಅನ್ಸುತ್ತಲ್ಲ ನೋಡೋಣಂತ ಹಾಕ್ರಿ ಮೊಬೈಲ್ ತೆಗಿರೋ ಹೊಸರು ಮೊಬೈಲ್ ತೆಗೆದ್ರು ನೋಡ್ರಿ ಸ್ನ್ಯಾಪ್ ಹಾಕಾಕ ಬೆಂಕಿ ಸ್ನ್ಯಾಪ್ ಬಿತ್ತರಿ ಆಡ್ತಿ ಸ್ನೇಹ 200 ರೂಪಾಯಿ ಕೊಡ್ಬೇಕು ಆಡ್ತೀನಿ ಆಡೋಗ ಬಾಡ್ವಾ ಎಲ್ಲ ಐತೆ ನೋಡ್ಲಿ ಹಿಂಗೆ ಬಾಲ್ ಹಿಂಗೆ ಒಗೆಯೋದು ಹಿಂಗೆಲ್ಲ ಐತೆ ನೋಡು ದೊಡ್ಡವ್ರಿಗೆ ಐತಿ ಬರ್ತಿ ಅಂತ ಹೇಳ ಅದ್ರ ಬದಲು ದಿನ ಬೇಡ ನೋಡ್ರಿ ಕೆಳಗೆ ಹೋಗ್ತೀವಿ ಪೂರ್ತಿ ಅಲ್ಲಿ ಆಗಳೇ ಲಿಫ್ಟ್ದಾಗ ಹೋಗೋಣಂದ್ರೆ ಈಗ ಬರ್ರಿ ಲಿಫ್ಟ್ದಾಗ ಹೋಗೋಣಂತ ಆಮೇಲೆ ಅಲ್ಲ ಈಗ ಆಗಳೇ ಲಿಫ್ಟ್ದಾಗ ಕರ್ಕೊಂಡ್ರೆ ಈಗ ನಾವು ಹೊಳ್ಳಿ ಲಿಫ್ಟ್ದಾಗ ಕರ್ಕೊಂಡು ಹೋಗಕ್ಕೆ ಈಗ ಇಳ್ಯಾಕೆ ಬರೋದಿಲ್ಲ ಎಷ್ಟು ದೊಡ್ಡ ಸ್ಟೆಪ್ ಅದಾವೆ ಭೂತ್ ಬಲ ಐತೆ ಕೇಳು ಅದು ಎಷ್ಟು ಬಾ ಅದು ವೇಸ್ಟ್ ಅದ್ರೊಳಗೆ ಏನೋ ತೋರಿಸೋದಿಲ್ಲ ಅಂತ ಅವ್ರಿನ ಇದು ಆಗಿಲ್ಲ ಇದು ಅಂಗಡಿ ಈಗ ಮಾಡಾತಾರೆ ಅಂಗಡಿ ಅಲ್ಲಿ ಭೂತ್ ಬಲ ಅಣ್ಣ ನಿಂತಿದ್ದ ನನಗೆ ಗೊತ್ತಿಲ್ಲ ಹಾಕಿಸ್ತಿ ಅಲ್ಲೇ ಹಾಕ್ತಿ ಅಂತ ಕೇಳಕ್ಕೆ ಹೋಗಿ ನೋಡ್ರಿ ಟಾಟಾ ಹೋಗ್ಸೋಕೆ ಬಂದಿದ್ಲು ಟೆಂಪ್ರವರಿ ಅದು ಸಿಗ್ಲಿಲ್ಲ ಅಕ್ಕಿಗೆ ಹಾಕಲ್ಲ ಅಂತೇನ ಲೇ ಇಟ್ಟು ತನ ಅಲ್ಲಿ ಹೋಗಿ ಬಂದಿಲ್ಲ ಮ್ಯಾಗ ದೇವ್ರ ಕಡೆ ಎಲ್ಲಿ ಅದು ಎಷ್ಟನೇ ಫ್ಲೋರ್ ರೀ ಒಂದು ಎರಡನೇ ಫ್ಲೋರ್ ಲಿಫ್ಟ್ದಾಗ ಅಡ್ಡಾಡ್ತೀವಿ ನಾವು ಯಾಕೆ ಗೊತ್ತಬೇಕ್ರಿ ಇದೇನು ಒತ್ತಕ್ಕೆ ಬರೋಲ್ತ ಈ ಲಿಫ್ಟ್ದಾಗ ಅಡ್ಡಾಡ್ತೀವ್ರಿ ನಾವು ಬೈದಾರ್ಲಿ ಅವ ಕ್ಯಾಮ್ರಾದಾಗ ಕುಂತು ಕ್ಯಾಮ್ರಾ ನೋಡ್ತಿರ್ತಾರೆ ನೋಡ್ರಿ ಈಗ ಮತ್ತೆ ಇಲ್ಲಿ ಬಂದಾರ ಇವರು ಸ್ಮಾರ್ಟ್ ಬಜಾರ್ ಒಳಗೆ ನೋಡಕ್ಕೆ ಡ್ರೆಸ್ಸಸ್ ಅಲ್ಲಿ ಎಲ್ಲೂ ಸಿಗಲಿಲ್ಲ ಇಷ್ಟೊತ್ತನ ಲಿಫ್ಟ್ದಾಗ ಆಟ ಆಡಿ ಬಂದಿವಿ 4 ಜನ ಮಸ್ತ್ ಈಗ ಇಲ್ಲಿ ಡ್ರೆಸ್ ಹುಡುಕ್ಯಾಡಕ್ಕೆ ಬಂದಾವ ಯಾವ ತಗೋತಿಲಿ ಬೈ 2 get 1 ಫ್ರೀ ಅಂತ ಹೇಳಿ ಸ್ನೇಹಿ ತಗೋ ಒಂದು 10 ಜೋಡ್ ತೊಗೊಂಡು ಹೋಗ್ಬಿಡ್ಲಿ ಬಿಜಾಪುರ ಒಳಗಿನ ಖರೀದಿ ಮಾಡ್ಕೊಂಡು ಹೋಗ್ಬಿಡ ಆ ಕಡೆ ಬಿಡ್ತಾಳೆ ಈ ಕಡೆ ಬಿಡ್ತಾಳೆ ಒಟ್ಟು ಒಂದೇ ತಗೋಲ್ಲಿ ಹಿಡಿದಿಲ್ಲ ಅಕ್ಕಿ ಎಲ್ಲಿ ಕಾಣ್ತಲ್ಲಿ ಹೋಗ್ತಾಳೆ ಅಕ್ಕಿ ಹೋಗಿ ಬಂದ್ವಿ ರೀ ನಾ ಸ್ವಲ್ಪ ಫ್ರೆಶ್ ಆದೆ ಅವ್ರಿಗೆ ಮ್ಯಾಗ್ ಕುಂದ್ರಸಕ್ಕೆ ಹಚ್ಚೀನಿ ಹೋಗ್ಯಾರ ಅವ್ರ ಮ್ಯಾಗ ಇಲ್ಲಿ ಊಟದ ಟೈಮ್ ಆಗೈತಿ ಊಟಕ್ಕೆ ಕರಿತೀನಿ ಬರ್ರಿ ಅಂತೀನಿ ಊಟ ಮಾಡಂತೀನಿ ಸ್ವಲ್ಪ ಫ್ರೆಶ್ ಆಗಿರಿ ನೀವು ಅಂತಂದೆ ಏನು ಮಾಡತ್ತಾರ ನೋಡು ನಂಗೆ ಬರ್ರಿ ಏನು ಮಾಡತ್ತೀರಿ ಹುಡುಗಿಯರ ಹಾಂ ಇಲ್ಲಿ ಕೂತಾರ ನೋಡ್ರಿ ಊಟಕ್ಕೆ ಬರ್ರಿ ಊಟ ಮಾಡೋಣ ಸ್ಪೆಷಲ್ ಮಾಡಿ ಇದೇನ ಪನ್ನೀರ್ ಫ್ರೆಂಡ್ಸ್ ಬಂದಾರ ಅಂತೇಳಿ ಎರಸಲಾಗ ಪನ್ನೀರ್ ಪಲ್ಲೆ ಮಶ್ರೂಮ್ ಒಂದು ಸಿಕ್ಕಿಲ್ರಿ ಮಶ್ರೂಮ್ ಈಗ ಇಟ್ರ ನೋಡಿ ಎಲ್ಲಿ ಈಗಿದ್ದು ಇದ್ದು ನೋಡ ಫ್ರೆಶ್ ಇದ್ದು ಏನು ಮಾಡಿ ತೊಗೊಂಬರ್ಬೇಕು ಮತ್ತೆ ಹಂಗೆ ಫೋನ್ಪೇ ಮಾಡ್ತೀನಿ ಅಂದಿದ್ದಿಲ್ಲ ಅದು ಯಾವಾಗಿನ ಫೋನ್ಪೇ ಬಂದೈತಿಲ್ರಿ ಯಾವಾಗಿಂದ ಏನಾಗ್ಬಿಟ್ಟೆ ಅಂದ್ರೆ ಕೈಯಾಗ ರೊಕ್ಕನೇ ಇರ್ಲಾರ್ದಾಗ ಆಗೈತಿ ಅವ್ರಿಗೆ ಫೋನ್ಪೇ ಯೂಸ್ ಮಾಡೋದೇ ಆಗಿಬಿಟ್ಟೈತಿ ನೀವಿರೋ ಕಲರ್ ಮಾತ್ರ ಮಸ್ತ್ ಬಂದಿದ್ರಿಪ್ಪ ನೋಡ್ಬೇಕು ಹೆಂಗಾಗೈತೆ ಅಂತೇಳಿ ಈಗ ಎಷ್ಟು ಖುಷಿ ನೋಡ್ರಿ ಕಿ ಮಸಾಲೆ ಜಾಸ್ತಿ ಹಾಕಿನಿ ಸ್ವಲ್ಪ ಹೌದಾ ಭಾಳ ಹಾಕಿನಿ ಭಾಳ ಹಾಕಿ ಮತ್ತು ಬರೀ ಒಂದು ಮಸಾಲೆ ಬರ್ತೈತಿ ನಮ್ಮ ಇಲ್ಲ ಮಸಾಲೆನೂ ಬರ್ತೈತಿ ಈಗ ಅಯ್ಯ ಹಂಗ್ಯಾಕೆ ಮಾಡಿದೆ ಮತ್ತೆ ಏನು ಮಾಡ್ಬೇಕು ಇನ್ನೇನು ಮಾಡ್ಬೇಕಂದ್ರೆ ಚಂದ ಮಾಡ್ಬೇಕಿಲ್ಲ ಮಸಾಲೆ ಎರಡು ಹೊಟ್ಟಿ ಯಾರಿಗೆ ನಿನಗೆ 2 ಹೊಟ್ಟೆ 4 ಕೈ 4 ಕೈ ಹಾಕೋದು ಎಷ್ಟು ಮಸಾಲೆ ಬೀಳ್ತೈತಲ್ಲ ಹಾಕೋದು ಹಾಕೋದು ಹೊಟ್ಟೆ ವಿಷಯ ಹಾಕಿರಪ್ಪ ಇದೇನಿದು ಇದೇನೆ ಏನು ಮಾಡಲ್ರಪ್ಪ ಇದು ಪಾಲಕ್ ಬಟಾಟೆನೇ ಹಾಕ ಏನೋ ಡಿಫ್ರೆಂಟ್ ಮಾಡ್ಯಾಳ್ರಿ ಅದು ಇವ ಯಾಕೆ ನಾ ಅಡುಗೆ ಮಾಡೋದು ನಿಂಗೆ ಬರಾಕೈತಿ ಇಲ್ಲ ಇದು ಚೇಂಜ್ ಅನ್ಸಾಗೈತೆ ಅದಕ್ಕೆ
ಪಾಲಕ್ ಪನ್ನೀರ್ ಮಾಡ್ತಾರೆ ಈಗ ಪಾಲಕ್ ಬಟಾಟಿ ಮಾಡ ಹ್ಞೂ ಮಾಡ್ತಾರೆ. ಅದಕ್ಕೆ ಮತ್ತು ನನಗೂ ಗೊತ್ತೆ ಹಂಗೆ ಮಾಡಿದ್ರೆ ನಡೀತೈತಿ, ಹಿಂಗೆ ಮಾಡಿದ್ರೆ ನಡೀತೈತಿ ಬಿಡ್ಲೆ. ನೋಡ್ರಿ ಇಲ್ಲಿ ಅವ್ರ ಫ್ರೆಂಡ್ಸಿಗೆ ಕೊಟ್ಟ ಏನೂ ಕೊಟ್ಟಿಲ್ಲ. ಬಾ ತಗೋ. ನೆನಪಾರ್ಬಿಟ್ಟಿಲ್ಲ ನನಗೆ. ಇಲ್ಲ ನೆನಪಾರ. ನಾವ ತಗೋತ್ತೆ ನಿನ್ನೆ ತಗೋತಾಳ್ರಿ ಈಗ. ಸಾಕು ಮತ್ತು ನನ್ನ ಪನ್ನೀರ್ ಕೊಡಲ್ಲನೇ ನೋಡಂಬ್ರಿ ಟೇಸ್ಟ್ ಮಾಡಿ ನೋಡಮ್ಮ ಹೆಂಗಾಗೈತಿ ಆಮ್ಯಾಗ ಗೊತ್ತಾಗತ್ತೆ. ಇದು ಇಲ್ಲ ಎಲ್ಲಿಂದ ಮುಗ್ದೈತಿ ಇಲ್ಲ ಕೈರಿ ಅದು ಇದು ಮಾಡಿದ್ರಿ ಉಪ್ಪಿನಕಾಯಿ. ಚಲೋ ಮಾಡ್ರಿ ಪನ್ನೀರ್ ಚಲೋ ಆಗೈತಿ. ಚಲೋ ಆಗೈತಿ. ಚಲೋ ಆಗೈತಿ. ಮಸಾಲೆ ಭಾಳ ಆಗೈತೆ ಅದಕ್ಕೆ. ಚಲೋ ಐತಿ. ಹೇಳ್ರಿ ಟೇಸ್ಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂತ. ನನ್ನ ಕೈಯಾರಿಂದ ಫಸ್ಟ್ ಟೈಮ್ ತಿನ್ನತ್ತಾರ ಅವ್ರು ಊಟ ನಾಷ್ಟಾನು ಬೆಳಗ್ಗೆ ಮಾರ್ನಿಂಗ್. ಹೆಂಗಾಗೈತಿ? ಚಲೋ ಆಗೈತಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಾನು ಸ್ವಲ್ಪ ಊಟ ಮಾಡ್ತೀನಿ ರೀ. ಹೊಟ್ಟೆ ಭಾಳ ಹಶ್ವಾಗತೈತಿ, ಕೆಟ್ಟ ಹಶ್ವಾಗತೈತಿ. ಊಟ ಆದ ನಂತರ ಸ್ವಲ್ಪ ಹೊರಗೂ ಪ್ಲ್ಯಾನ್ ಅದಾವ, ಹೇಳ್ತೀವಲ್ಲ ಮುಂದೆ. ಊಟ ಆಯ್ತು ರೀ, ಸ್ವಲ್ಪ ಹೊತ್ತು ಕೂತ್ವಿ. ಈಗ ಹೊಂಟಿವಿ ಗಾಂಧಿ ಚೌಕಿಗೆ, ಯಾಕಂದ್ರೆ ಇಲ್ಲಿ ಡ್ರೆಸ್ ಸಿಗ್ಲಿಲ್ಲ ರೀ. ಸೊ ಅದಕ್ಕೆ ಅಲ್ಲಿ ತೊಗೊಳಕ್ಕೆ ಹೋಗ್ತೀವಿ. ಅಲ್ಲೊಂದು ಸ್ಟ್ರೀಟ್ ಐತ್ರಿ, ಅಲ್ಲಿ ಮಸ್ತ್, ಅಲ್ಲಿ ಸ್ವಲ್ಪ ಎಲ್ಲ ಸಿಗ್ತಾವು. ಬಾ ಮತ್ತು ಜಲ್ದಿ ಬಾ ನೀ ಎಲ್ಲ. ಈಕಿನೂ ಬಾ, ನೀನು ಹೇಳಿನ ಆಕಿಗೆ ಸನ್ನಿನೂ ಬರ್ತಾಳ ಅಂದ್ರೆ ಹೇಳಿ, ಮೆಸೇಜ್ ಮಾಡಂತ ಹೇಳಿ. ಎಷ್ಟು ನಿಲ್ಸದಾಳೆ, ಸನ್ನಿಗೂ ತೊಗೋತಿದ್ದೆ ನಾ. ಇಬ್ಬರು ಸಲುವಾಗಿ ಅಟ್ಟ ತೊಗೊಂಡೆ ರೀ ನಿನ್ನೆ. ಅವ್ರ ಸಂಬಂಧ ಕ್ಲಿಪ್ಸ್ ಮತ್ತು ಅವು ಇವು ತೊಗೊಂಡಿದ್ದೆ. ಹ್ಞೂ ಇದೆ ರೀ, ಇದೊಂದು ಬ್ಯಾಂಡ್, ಇದೊಂದು ಕ್ಲಿಪ್ ತೊಗೊಂಡಿದ್ದೆ ರೀ. ಹೇಳಿನ್ರಿ ಈಗ ಮೆಸೇಜ್ ಹಾಕು, ಸಣ್ಣ ಬಂದಂದ್ರೆ ಸಣ್ಣ ಅಂದ್ರೆ ಅವ್ರಿಗೆ ಹೇಳಿದ್ದಿಲ್ಲ. ಸಣ್ಣ ಅಲ್ಲ, ಅದು ಪ್ರೀತಿಯಿಂದ ಕರಿ ಸಣ್ಣ ರೀ. ಅದಕ್ಕೆ ರೀ ಆಕೆಗೆ ಕೊಡಿಸ್ತೀನಿ ರೀ ಹೋಗಿ. ಇಂಥದ್ದೇ ಸೇಮ್ ಇಲ್ಲ ಆಟೋಕ್ಕೆ ಹೋಗೋಣ, ಇಲ್ಲಿಂದ ಆಟೋಕ್ಕೆ ಹೋಗೋಣ. ಸತ್ತ ನಾ ಸಾಯ್ತೀನಿ, ನೀ ಅಲ್ಲ. ಯಾವ ಪರಿ ಗದ್ಲ ಐತಿ ಗೊತ್ತ್ರಿ, ಫುಲ್ ರಶ್ ಐತಿ ಇವತ್ತು ಮಾರ್ಕೆಟ್. ಫಸ್ಟ್ ಟೈಮ್ ನೋಡಿದ್ ನಾನು ಬಿಜಾಪುರ ಒಳಗೆ ಇಷ್ಟು ಗದ್ಲ ಐತಿ ಈ ಮಾರ್ಕೆಟ್ ಒಳಗೆ ಅಂತ ಹೇಳಿ. ಫ್ರೆಂಡ್ಸ್ ಜೊತೆ ಬಂದಿನಲ್ರಿ, ಅವ್ರು ಏನೇನೋ ತೊಗೋತಾರಂತೆ ಸಾಮಾನು. ಸ್ನೇಹಿ ಬ್ಯಾಗ್ ಅದ ನೋಡು. ಮುಂದೆ ನೋಡ್ತೀರೇನ? 700 ರೂಪಾಯಿ ಒಂದಂತ್ರಿ. 100 ರೂಪಾಯಿ ಒಂದೇ. ಎಷ್ಟು ಗೊತ್ತ? 100 ರೂಪಾಯಿ ಒಂದು. 100 ರೂಪಾಯಿ ಒಂದಂತ್ರಿ. ಏನೇ ಎಷ್ಟು ಅನ್ನಿ ನಾನು 100 ರೂಪಾಯಿ ಹಿಡ್ದು ಕೊಡ್ತೀನಿ. ಅಯ್ಯೋ ಡೈರೆಕ್ಟ್ 100 ರೂಪಾಯಿ ಕೊಡ್ತೀನಿ. ಇದು ಚೆನ್ನಾಗಿತ್ತು ಅಲ್ಲಿ. 150 ಅವಕಾಶ ಅಂತ ಅವಕಾಶ 100 ರೂಪಾಯಿ. 100 ರೂಪಾಯಿ ನೋಡ್ರಿ ಇವೆಲ್ಲ ಇಲ್ಲಿ ಇಟ್ಟಿದ್ದು. ವಾವ್ ಚೆನ್ನಾಗಿ ನೋಡ್ರಿ ಇದು ಬ್ಯಾಗ್. ಸ್ವಲ್ಪ ಡಿಸೈನ್ ಆ ಕಡೆ ಮುಂದೆ ಅದಾವಲ್ಲಿ, ಮುಂದೆ ಇಟ್ಟಿರ್ತಾರೆ. ಮುಂದೂ ಅದಾವಲ್ಲಿ, ಇನ್ನೊಂದು ಹೊಳೆ ಬರೋಣ. ಹೊಳಿಲೇ ಬರ್ರಿ, ಹೊಳಿಲೇ ಬರೋಣಂತ್ರಿ. ಮುಂದೂ ಅಲ್ಲಿ ಅದಾವು ನೋಡೋಣಂತ. ಫುಲ್ ರಶ್ ಐತ್ರಿ. ವಾಯ್ಸ್ ಕೇಳಿಸುತ್ತೆ ಇಲ್ಲ ನಿಮಗೆ ನಂದು. ಡ್ರೆಸ್ ನೋಡ್ರಿ ಮಿಂಚಾಕತ್ತಾವ ಫುಲ್. ಈ ಕಡೆಲ್ಲ ಡ್ರೆಸ್ ಶಾಪ್ ಸಿಗ್ತಾವು, ಆ ಕಡೆಲ್ಲ ಇಯರಿಂಗ್ಸ್ ಶಾಪ್ ಸಿಗ್ತಾವು. ಈ ಕಡೆ ಬಂದ್ರೆ ಡ್ರೆಸ್ಸದ್ದು ಅವೆಲ್ಲ ಸಿಗ್ತಾವು, ಮತ್ತು ಡ್ರೆಸ್ ಮೆಟೀರಿಯಲ್ಸದ್ದು ಗೋಂಡೆ ಪಾಂಡೆ ಎಲ್ಲ ಇಲ್ಲೇ ಸಿಗ್ತಾವೆ ನೋಡ್ರಿ. ಇವತ್ತು ಭಾಳ ರಶ್ ಐತಿ ನೋಡ್ರಿ. ಇಲ್ಲೇ ಬಂದು ತೊಗೊಂಡ್ವಿ ಬ್ಯಾಗ್. ಇಲ್ಲಿ ಸೇಮ್ ತೊಗೊಂಡಾರ ಇವರಿಬ್ರು. ಇಂಥದೇ ಈಕಿಂದ ಸೇಮ್ ಐತಿ. ಇಬ್ರು ಸೇಮ್ ತೊಗೊಂಡಾರ, ಟ್ವಿನ್ಸ್. 100 ರೂಪಾಯಿ ರೀ, ಫಿಕ್ಸ್ ರೇಟ್ ಇವಕ್ಕೆಲ್ಲನೂ 100 ರೂಪಾಯಿನೇ. ಈಗ ಇದು ತೊಗೊಂಡ ಆಯ್ತು ರೀ. ಫೈನಲಿ ಒಂದು ಖರೀದಿ ಮಾಡಿದ್ರೆ ಮತ್ತೆ ಈಕಿ ಶೇಂಗಾ ತೊಗೊಂಡಾಳ. ಇಲ್ಲೇ ತಿನ್ನಾಕ 2 kg ಶೇಂಗಾ ತೊಗೊಂಡಾಳ. ಬಿಜಾಪುರ ಶೇಂಗಾ ಫುಲ್ ಮಜಾ ಮಾಡ್ತಾರೆ ಮನ್ಯಾಗ ಕೂತ್ಕೊಂಡು ತಿನ್ನೋದೇ. ಬಂದಾರ್ರಿ 3 ಜನ. ನಿಮ್ಮ ಊರಾಗ ಎಷ್ಟು ಬಿಸಿಲೈತಿ? ಊರಾಗ ಎಷ್ಟು ಬಿಸಿಲೈತಿ ಹೇಳಿ ಸನಿ? ಎಷ್ಟು ಬಿಸಿಲೈತಿ ನಮ್ಮ ಊರಾಗ? ಇದು ಭಾಳ ಅಂದ್ರೆ ಭಾಳ ಬಿಸಿಲಿದೆ. ಹೇಳ ಸನಿ, ನೀ ಬಾರಿ ಹೇಳ್ತಿ ಡೈಲಾಗ್. ಹೇಳ ಮುಖ ತೋರಿಸಿ ಹೇಳ. ನಿಮ್ಮ ಊರಾಗ ಭಾಳ ಬಿಸಿಲೈತೆ ಅಂತ ಹೇಳಿ. ಎಷ್ಟು ನಿಜ ನೋಡ್ರಿ, ಹೇಳಕ್ಕೆ ನಾ
ಹಚ್ಕೋತಾಳ. ಇಲ್ಲಿ ಚಪ್ಪಲ್ ನೋಡಕ್ ಬಂದಾರ್ರಿ ಅವ್ರು ಕಾಲೇಜ್ಗೆ ಅಂತ ಹೇಳಿ. ಅದಕ್ಕೆ ಯಾವ ತೊಗೋತಾರ ಗೊತ್ತಿಲ್ಲ. ಈ ಡ್ರೆಸ್ ಮತ್ತು ಕುರ್ತಾಸ್ ಪ್ಲಾಜೋ ಅವೆಲ್ಲ ನೋಡಕ್ಕೆ ಇಲ್ಲಿ ಬಂದಾರ. ಇಲ್ಲಿ ಕರ್ಕೊಂಬಂದೀನಿ. ಇಲ್ಲಿ ಸ್ವಲ್ಪ ಸಸ್ತಾ ಇರ್ತೈತಿ. ಇದು ಛೋಟಾ ಮುಂಬೈ ಏನೋ ಹೋದ ಅನ್ಸುತ್ತೆ ಇದಕ್ಕೆ. ಈ ಏರಿಯಾಕ್ಕೆ ಮಸ್ತ್ ಸಿಗ್ತಾವ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಚಪ್ಪಲೆಲ್ಲ ಚಪ್ಪಲ್ ತೊಗೊಳಕತ್ತ. ಯಾವ್ದು ಬ್ರೌನ್ ಕಲರ್ 39 ಬರ್ತೈತಿ. ಬರ್ಲಿದು ಇನ್ನೊಂದು ಸೈಜ್ ಜಾಸ್ತಿ ಇರ್ಬೇಕಿದು. ಕೇಳು ಮತ್ತೆ ಯಾವ ತಗೋತಿ ಸನ್ನಿ ಪಡೆ ತಗೋ. ಸೈಜ್ ಇಲ್ಲ ನಿಮ್ಮ ಮನ್ಯಾಗ ಆರಾಮ್ ಅದಾರಿಲ್ಲ ಅಂತ ಅಣ್ಣ. ಹಾಂ ಆರಾಮ ಅದಾರ್ರಿ. ನಮ್ಮ ಮನೆಗೆ ಎಲ್ಲರೂ ಆರಾಮ ಅದಾರ ನೋಡ್ರಿ. ಈ 49 ಇದು ಅದಷ್ಟು ನೋಡ್ರಿ ಇಲ್ಲಿ ಎಷ್ಟು ಖರೀದಿ ಮಾಡಿದ್ರು. ಫುಲ್ ಖರೀದಿ ಮಾಡಿದ್ರು. ನಿಂದು ತೋರಿಸು ನೋಡ್ರಿ. ಈಗಿನೂ ಖರೀದಿ ತೋರಿಸ್ತದ. ಮಸ್ತ್ ಖರೀದಿ ಮಾಡಿದ್ರಿ. ಈಗಿನೂ ತೊಗೊಂಡ್ಲು ಪ್ಲಾಜೋ ಪ್ಯಾಂಟ್ ತೊಗೊಂಡ್ಲು. ಈಗ ನೆಕ್ಸ್ಟ್ ಮತ್ತೆ ಹೊಂಟಾರ ಇಲ್ಲಿ ಬದ್ದಿ ನೋಡೋಣಂತ. ನಿನ್ನೆ ತೋರಿಸಿಲ್ಲ. ಇಲ್ಲಿ ನಿಂತಾರ್ರಿ ಇವ್ರು ಫುಲ್ ಬಿಸಿಗ ಮ್ಯಾಗಿಂದ ತಳಗಿಂದ ಎಲ್ಲ ಕಡೆ ಬರತೈತಿ. ಅದ್ರ ಸಂಬಂಧ ಜ್ಯೂಸ್ ಕುಡಿಯಕ್ಕೆ ನಿಂತಿದ್ರಿ ಇಲ್ಲಿ ಕುಡಿದ್ರಿ. ಈಗ ಮಿಕ್ಸ್ ಫ್ರೂಟ್ ಜ್ಯೂಸ್ ಕುಡಿದ್ರೆ ಈಗ ನೆಕ್ಸ್ಟ್ ಮುಂದೆ ನೋಡತ್ತಾರ ಯಾವ ತೊಗೋಬೇಕು ಏನು ತೊಗೋಬೇಕು ಡ್ರೆಸ್ ಅಂತೇಳಿ. ಸನಿ ಏನಾರು ಬರೀ ಮಾತಾಡೋದೇ ಇಲ್ಲಲ್ಲ. ಕುಡಿಯೋದು ಹೆಂಗೆ ಅನ್ನಿಸ್ಲಿ ನಮ್ಮ ಬಿಜಾಪುರಕ್ಕೆ ಬಂದಿದ್ದಕ್ಕೆ? ಬಿಸಿಲು ಭಾಳ ಐತ್ಲೆ. ಇಕ್ಕಿ ಬಂದು ಹೋಗ್ಯಾಳ್ಬಿಡ. ನಿನಗೆ ಕೇಳಿ ನೀವು ಫಸ್ಟ್ ಟೈಮ್ ಬಂದಿಯಲ್ಲ ಅದಕ್ಕೆ. ಬಿಸಿಲು ಭಾಳ ಐತಿ. ನಿಮ್ಮ ಊರಾಗ ಬಿಸಿಲು ಇಲ್ಲ. ನಮ್ಮ ಊರಾಗ ಅಟ್ಟೆ ಐತಲ್ಲ ಬಿಸಿಲು ಐತಿ. ಆದರೆ ನಿಮ್ಮಷ್ಟಿಲ್ಲ, ಸ್ವಲ್ಪ ಐತಿ, ಕಡಿಮೆ ಐತಿ. ಹೌದು ನೋಡ್ರಿ, ತಮ್ಮ ಊರಾಗ ಬಿಸಿಲಿಲ್ಲ, ನಮ್ಮ ಊರಾಗ ಅಟ್ಟೆ ಬಿಸಿಲು ಐತನ ಆತ ಕೆಟ್ಟಿರದ ಅಷ್ಟೇ ಐತಿ. ಈಕ್ವಲ್ ಐತಿ ನಿನಗೆ ಅಷ್ಟು. ಅಂದ್ರೆ ನಿಂಗೆ ಅದು ರೂಢ ಆಗ್ಬಿಟ್ಟೈತಲ್ಲ ಅದಕ್ಕೆ. ನಮ್ಮ ಊರಿಗೆ ಬರೋದು ನಿಂಗೆ ಹೆವಿ ಅನ್ಸಾತೈತೆ ಅದು. ಅಲ್ಲೇ ಸನ್ನಿ ಸ್ನೇಹಿ ಆಯ್ತು ರೀ. ಎಲ್ಲ ಖರೀದಿ ಮಾಡಿದ್ರು ಅಂತೂ ಇಂತೂ ಫೈನಲಿ ಸ್ನಾನನ ಜಾಸ್ತಿ ಖರೀದಿ ಮಾಡ್ಯಾಡ್ರಿ. ಸಿಕ್ಕಾಪಟ್ಟಿ ಕುರ್ತೀಸ್ ತೊಗೊಂಡಾಳ ನೋಡ್ರಿ. ತೋರಿಸ್ ಇನ್ನೊಂದ್ಸತಿ ತಗೋರಿ ನೋಡ್ರಿ ಎಷ್ಟು ಖರೀದಿ ಮಾಡ್ಯಾಳ. ನೆಕ್ಸ್ಟ್ ಟೈಮ್ ಬಾ ಮತ್ತೆ ಬಿಜಾಪುರಕ್ಕೆ ಮತ್ತೆ ಖರೀದಿ ಮಾಡಕ್ಕೆ. ಹಾಂ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬರ್ತೀನಿ. ಹಾಂ ಜೂನ್ ಜುಲೈ ಆಗಸ್ಟ್ದಾಗ ಬಾ. ಸೂರ್ಯಾಗ ಹೇಳ ಬಿಸಿಲು ಕಡಿಮೆ. ಹಾಂ ಸೂರ್ಯ ನೆಕ್ಸ್ಟ್ ಇಯರಿಂದ ಬರಕ್ಕೆ ಹೋಗ್ಬೇಡ. ಸ್ನಾನ ಬಂದಾಗ ಆಕೆ ಬರ್ತಾಳ ಅಂದ್ರೆ ಹೋಗ್ಬಿಡ ಸುಮ್ಮ ಅಲ್ಲೇ. ನೆಕ್ಸ್ಟ್ ಬಾ ಮತ್ತೆ. ಬರ್ಲಿ ಮತ್ತೆ ಅದು ನೀನು ಬಾ. ನೆಕ್ಸ್ಟ್ ಮಂತ್ 3 ಮಂತ್ ಆಗಲ್ಲ ಮತ್ತೆ ಬರ್ತಾರೆ ತಗೋರಿ ಅವರು. ಅವ್ರಿಗೆ ಕರೆಸ್ತೀನಿ ಅಂತ ನಾನೇ. ಫಸ್ಟ್ ಹೋಗ್ತೀವಿ ಆಮೇಲೆ ಜಲ್ದಿ ಹೋಗ್ಲಿ. ಕಡೆ ಹೋದ್ರೇನ್ರಿ ಬಂತು ಅಂತೂ ಇಂತೂ ಹುಬ್ಳಿ ಬಸ್. ಎಲ್ಲಿ ಕೂಡ್ತಾರೆ ಯಾರಿಗೂ ಗೊತ್ತಿವ್ರು. ಎಲ್ಲಿ ಕೂತ್ರಿ? ಬಾಯ್ ಹೋಗ್ಲಿ ಬಾಯ್. ಮನೆಗೆ ಹೋಗೋಣ. ಫೋನ್ ಹಚ್ಚ್ರಿ. ಫೋನ್ ಬಾಯ್. ಆಯ್ತ್ರಿಪ್ಪ ಕೂಡ್ಸಿದೆ ಅವರಿಗೆ. ಈಗ ಎಷ್ಟು ಗಂಟೆಗೆ ಹೋಗ್ತಾರಂದ್ರೆ ಈಗ ಟೈಮ್ ಎಷ್ಟಾಗಿ ಆಗಿತ್ತಂದ್ರೆ 3:53 4 ಗಂಟೆ ಆಗೈತಿ. 6 ಗಂಟೆ 6:30 ಅಂದ್ರೆ ಅವ್ರು ಗದಗಿರಿ ಕ್ರಾಸ್ ಆಗಿರ್ತಾರೆ. ಅಲ್ಲಿಂದ ಆಟೋ ಹಿಡ್ಕೊಂಡು ಊರಿಗೆ ಹೋಗ್ತಾರೆ ಅವ್ರು. ಸೊ ನಾವೊಂದು ಆರ್ಡ್ರ್ ಮಾಡಿದ್ದೆ ರೀ. ಏನಂದ್ರೆ ನೀರಿನ ಬಾಟಲ್. ಯಾಕಂತಂದ್ರೆ ಈಗ ಡೈಟ್ ಮಾಡ್ಲಿಕ್ಕತ್ತೀನಲ್ರಿ, ಹಾಗಾಗಿ ನೀರು ಭಾಳ ಕುಡಿಬೇಕಾಗುತ್ತೆ. ಹಾಗಾಗಿ ನನ್ನ ಕಡೆ ವಾಟರ್ ಬಾಟಲ್ ಇದ್ದಿದ್ದಿಲ್ಲ. ಮನೆಯೊಳಗೆ 1 ಲೀಟ್ರ್ ವಾಟರ್ ಬಾಟಲ್ ಇದ್ದು ಎಂಥವಂದ್ರೆ ಈಗ ಟ್ರಾವೆಲ್ ಮಾಡ್ಬೇಕಾದ್ರೆ 20 ರೂಪಾಯಿ ಕೊಟ್ಟು ತೊಗೋತೀವಲ್ರಿಪ್ಪ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಅಂತ ಎಷ್ಟುಕೊಂಡಿದ್ದು. ಅದ್ರಾಗ ನೀರು ಕುಡಿತಿದ್ದೆ ನಾನು. ನನ್ನ ಕಡೆ ನೀರಿನ ಬಾಟ್ಲ್ ಇದ್ದಿದ್ದಿಲ್ಲ 2 ಲೀಟ್ರದ್ದು. ಸೊ ಅದಕ್ಕೆ 2.5 ಏನೋ ಐತೆ ಅನ್ಸತ್ತಿದೆ ವಾಟರ್ ಬಾಟಲ್. ಸೊ ಈಗ ಇದನ್ನು ಓಪನ್ ಮಾಡೋಣ ಅಂತ ಬರ್ರಿ, ಅನ್ಬಾಕ್ಸ್ ಮಾಡೋಣ ಅಂತ. ಹೆಂಗೈತಿ ಬಾಟಲ್ ನಾನು ನೋಡ್ತೀನಿ. ವಾವ್ ಮಸ್ತ್ ಐತ್ರಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಅವ್ನು ಬಾಟ್ಲ್ ಹೆಂಗೈತಿ ಗೊತ್ತ್ರಿ? ಬ್ಲ್ಯಾಕ್ ಐತಿ. ನಂದು ಫುಲ್ ನೋಡ್ರಿ ಬಾಟಲ್ ನೋಡ್ರಿ ಮಸ್ತ್ ಗ್ರೀನ್ ಕಲರ್ ಐತಿ. ಬ್ಲೂ ಐತಿ ಸಾರಿ ಗ್ರೀನ್ ಇಲ್ಲ ಬ್ಲೂ ಐತಿ. ನೋಡ್ರಿ ಎಷ್ಟು ಮಸ್ತ್ ಐತಿ. 2 ಲೀಟ್ರದ್ದು ಐತೆ ಅನ್ಸುತ್ತಿದೆ ವಾಟರ್ ಬಾಟಲ್ ಅನ್ಸುತ್ತೆ. ಎಷ್ಟು ಲೀಟ್ರದ್ದು ಐತಿದೆ? ಎಸ್ 2 ಲೀಟ್ರದ್ದು ಐತಿ ನೋಡ್ರಿ. 2 ಲೀಟ್ರ್ ವಾಟರ್ ಬಾಟಲ್. ವಾವ್ ಇದು ಹೆಂಗೈತಿ? ಓಪನ್ ಹೆಂಗೆ ಮಾಡ್ತದೆ?
ಒಂದು ಹಿಂಗೆ ಮಾಡಿದ್ರೆ ಹಿಂಗೆ ಬರ್ತೈತ್ರಿ ನಂದು ಓಪನ್ ಆಗುವಲ್ತಲ್ಲ ಓಪನ್ ಐತೆ ಜಸ್ಟ್ ಹಿಂಗೆ ಮಾಡೋದ್ರಿ ಇದನ್ನು ಹಿಂಗಿರುತ್ತೆ ಹಾಂ ಮತ್ತು ಇಲ್ಲಿ ಸಿಪ್ಪರ್ ಕೊಟ್ಟಾರ ಸಿಪ್ಪರ್ ಐತಿ ಇದ್ರೊಳಗೆ ತೋರಿಸ್ಲಂತೀರಿ ಇದ್ರೊಳಗೆ ಸಿಪ್ ಮಾಡೋದೈತಿ ಇದೊಂದು ಪೈಪ್ ಕೊಟ್ಟಾರ ಇದು ಏನೋ ಕೊಟ್ಟಾರ ಮತ್ತು ಇಲ್ಲೊಂದು ಐ ಥಿಂಕ್ ಇದ್ರೊಳಗೆ ಹಾಕೋದು ಅನ್ಸುತ್ತೆ ಏನು ಇದ್ರೊಳಗೆ ಹಾಕೋದು ಹಾಂ ಎಸ್ ಹಿಂಗಿರ್ತದಲ್ರಿ ಈ ಥರ ಹಾಕೋದು ಇದನ್ನ ಮುಂದೆ ಈ ಥರ ಹಾಕಿ ಇದನ್ನ ಇಲ್ಲಿ ಲಾಕ್ ಮಾಡೋದು ಲಾಕ್ ಮಾಡ್ದಾದ ನಂತರ ಇದ್ರೊಳಗೆ ಹಾಕಿ ಹಿಂಗೆ ಕುಡಿದ್ರಿ 2 ಲೀಟ್ರ್ ವಾಟರ್ ಮತ್ತು ಸ್ಟಿಕ್ಕರ್ ಕೊಟ್ಟಾರ್ರಿ ಇದ್ರೊಳಗೆ ತೋರಿಸ್ತೀನಿ ಅಂತಂದ್ರೆ ಇದೊಂದು ಪೈಪ್ ಸ್ಟಿಕ್ಕರ್ ಈ ಥರ ಐತೆ ನೋಡ್ರಿ ಗರಿ ಕಾಣತೈತ್ರಿ ಬರ್ರಿ 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 ನಿಮ್ಮ ಸಂಬಂಧ ವೇಟ್ ಮಾಡಾಕತ್ತಿದ್ ನೋಡ ನಾನು ವಾಟರ್ ಬಾಟಲ್ ಬಂತು ನೋಡ ಎಷ್ಟು ಚಂದ ಐತೆ ನೋಡಿ ಹಾಂ ನಾನೇ ತೊಗೊಂಬಂದೆ ಹೋಗಿ ಬಾರಿ ಬಿಡು ನೋಡಪ್ಪ ನಿಮ್ದೆಲ್ಲ ಹೊಸ ಬಾಟಲ್ ಬಿಡವ್ರೆ ಓ ನಿಮ್ಮಷ್ಟೇ ಇಲ್ಲ ಬಿಡ ನೀವೆಲ್ಲ ಫಸ್ಟ್ ಮಾಡ್ರಿ ನಾವು ಈಗ ಸೆಕೆಂಡ್ ಮಾಡಾಕತ್ತೀವಿ ಅಷ್ಟೇ ಏನು ಫಸ್ಟ್ ಸೆಕೆಂಡ್ ಮಾಡತ್ತೀರಿ ಫಸ್ಟ್ ತೊಗೊಂಡ್ರೆ ನಾ ಈಗ ತೊಗೊಂಡಿನಿ ಅಷ್ಟೇ ನಂದಕ್ಕೂ ಇತ್ತಲ್ಲ ಇದು ಹಾಂ ಐತ್ಲ ಹಾಂ ತೆಗ್ದಿದ್ದಿ ಸುಮ್ಮ ಇಲ್ಲಿಂದ ಬೆಳೆದೈತಿ ನೀರು ಇಲ್ಲಿಂದ ಬೆಳೆದೈತಿ ಹಾಂ ನೀನು ತೆಗೆದ್ಬಿಡು ಇಲ್ಲ ನಾ ತೆಗಿಲಿ ಮತ್ತೆ ನಿಂದಾಗ ತೆಗ್ದಿದ್ದಿ ನೀ ತೆಗ್ದಿ ನಾ ತೆಗ್ದಿಲ್ಲ ಏ ಮಂಗ್ಯ ನೀ ತೆಗ್ದಿ ನೀ ತೆಗ್ದಿ ನಾ ತೆಗ್ದಿಲ್ಲ ನೀನೇ ತೆಗಿ ಅಂದ್ಕೊಟ್ಟು ಹೋತ್ಲಿ ಅದು ಬಾದ ಆತ ಹಾಗ್ಯಾ ಹೋಗಿಲ್ಲ ಅದು ಫಿಟ್ ಐತ್ ನೋಡಿ ನಂದು ಚಂದ ಐತ್ಲಾ ಚಲೋ ಐತಿ ಇದೇ ಸ್ಟಿಕ್ಕರ್ ಇವ್ರು ಕೊಟ್ರನ ಹಾಂ ಇದು ಇವರೇ ಕೊಟ್ರ ನೋಡಿ ಸ್ಟಿಕ್ಕರ್ ಇಲ್ಲಿ ಹಚ್ಚೋದ ನೀಗ ಹಾಂ ಯಾವ್ದು ಹಚ್ಚಲಿ ಯಾವ್ದು ಹಚ್ತಿ ಎಲ್ಲ ಹಚ್ತಿ ನಾ ಹಚ್ತೀನಿ ನೀ ಹಚ್ಚಕ್ಕೆ ಹೋಗ್ಬೇಡ ನನ್ನ ಬಾಟ್ಲ್ ನಾ ಏನು ಮಾಡ್ಕೋತೀನಿ ನಾ ಯೂಸ್ ಮಾಡ್ತೀನಿ ರೀ ಆಯ್ತು ಮಾಡ್ರಿ ಹೋದ್ರ ನಿನ್ನ ಫ್ರೆಂಡ್ಸ್ ಹಾಂ ಹೋದ್ರು ಹುಬ್ಳಿ ಬಸ್ ಹಿಂಗೆ ಹುಬ್ಳಿ ಬಸ್ ಆ ಶಾಲೆಗೆ ಟೀಚರ್ಗಳು ಕ್ವಶನ್ ಕೇಳಿದಾಗ ಮಕ್ಕಳು ಹೇಳ್ತಾರಲ್ಲ ಹೋಗ್ರಿ ಹಾರಿ ಹೋಗ್ರಿ ಹೋದ್ರಿ ಹಿಂಗೆ ಆಗತ್ತಿ ಅಯ್ಯ ಮತ್ತೆ ಹಂಗೆ ಹಿಡ್ಕೊ ಮಗ ತೊಗೊಂಬರ್ಬೇಕು ನಾ ಎಷ್ಟೊತ್ತಾತ ಹೊರಗೆ ಕೂತು ಹೊರಗೆ ಹಾಕ್ಯಾನ ನಾನು ಹೊರಗೆ ಹಾಕಿಲ್ಲ ಕೆಲಸ ಮಾಡೋಕೆ ಕೂತಿದ್ದೆ ಇನ್ನೂ ಆಗಿಲ್ಲ ಈ ನಾನು ಅಂದೆ ಈಗ ಬರತ್ತಿಲ್ಲ ಯಾಕೆ ಇನ್ನೂ ಬಂದಿಲ್ಲ ಅಂತ ನಾನು ಅಂತೀನಿ ಇಲ್ಲಿ ನೀನು ನೋಡಿದ್ಲಿ ಬಂದು ಕೂತಿ ಆಲ್ರೆಡಿ ಹಾಂ ಫೋನ್ ಹಚ್ಚಿದ್ದಿಲ್ಲ ನೀನು ಅದಲ್ಲಿ ಅವಾಗ ಹಚ್ಚಿದ್ದಿಲ್ಲ ನಾನು ಅವಾಗ ಹಚ್ಚಿ ಕೇಳಿದೆ ಯಾವಾಗ ಬರತ್ತಿತ್ತು ಬರತ್ತೆ ಅಂದಿಲ್ಲ ಇನ್ನು ಯಾಕೆ ಬಂದಿಲ್ಲ ಅಂತ ವೇಟ್ ಮಾಡೋದು ಅರ್ಧಕ್ಕೆ ಬಿಟ್ಟು ಬಂದೆ ಮತ್ತೆ ನಾ ಕೆಲಸ ಬಂದ್ಲಿ ನೋಡಕ್ಕೆ ಓ ರಾಜ ಮತ್ತೆ ಅರ್ಧಕ್ಕೆ ಬಿಟ್ಟು ಬಂದೇನ್ರಿ ಕೆಲಸ ನಾನು ಏನು ರಾಜ ಕಬ್ಬಿನಲ್ಲಿ ಕುಡ್ದೆ ಹಾಫ್ ಅದು ಬಿಡು ಅದು ಓಕೆ ಏನ್ರಿ ಮತ್ತೆ ಏನೂ ತಿಂದಿಲ್ಲ ಐಸ್ ಕ್ರೀಮ್ ಅವರೆಲ್ಲ ಜ್ಯೂಸ್ ಕುಡಿದ್ರು ನಾ ಕುಡ್ದಿಲ್ಲ ಗೊತ್ತಿತ್ತು ನನಗೆ ಅವ್ರು ಕುಡಿತಾರ ನೀನು ಖರೆ ನೀನು ಕುಡಿದಿಲ್ಲ ಬೇಕಾದ್ರೆ ನೋಡಿ ನಾ ಲಾಗ್ ಮಾಡಿ ನೋಡ್ಕೊಂಡು ನೀನು ಗಡ್ಡ ನಾ ಕುಡಿಯಲ್ಲ ಗಂಟ್ಲು ಹೋದ್ ನೋಡ್ರಿ ಇಟ್ಟು ಬಿಸಿಲಾಗ ಅಡ್ಡಾಡ ಬಂದಿದ್ದಕ್ಕೆ ನೀರು ಕುಡಿದಿಲ್ಲ ಚಿನ್ನಿ ನಾನು ನೀರು ಕುಡಿದಿಲ್ಲ ಇವತ್ತು ಅದಕ್ಕೆ ಇವತ್ತು ಇದನ್ನ ಏನಿಲ್ಲ ಫುಲ್ ಖಲಾಸ್ ಮಾಡ್ಬಿಡ್ತೀನಿ ಇವತ್ತು ರಾತ್ರಿ ಚಂದ ತುಂಬ ಚಂದಂಗೆ ತೊಳೆದು ತುಂಬಬೇಕು ನಾ ಚಪ್ಪಲ್ ತೊಗೊಂಬಂದ್ಲಿ ನಂದೆ ಬಾಕ್ಸ್ ನೋಡೋಣ ಇದನ್ನ ನೋಡಿಲ್ಲ ಮುಂದೆ ಇಟ್ಟಿದ್ದೆ ಚಪ್ಪಲ್ ಅಲ್ಲಪ್ಪ ಏನಂದ್ರಪ್ಪ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೇನಿಲ್ಲಪ್ಪ ಫುಲ್ ಖರೀದಿ ಮಾಡ್ಕೊಂಡು ಹೋಗ್ಯಾರ ಅವ್ರು ಜೋರ್ ಶಾಪಿಂಗ್ ಮಾಡ್ತಾರೆ ಜೋರ್ ಶಾಪಿಂಗ್ ಮಾಡ್ಯಾರ ಅವ್ರು ಇವತ್ತು ಮಸ್ತ್ ಕುರ್ತೀಸ್ ಮತ್ತು ಅವು ಅಂಬ್ರೆಲಾ ಡ್ರೆಸ್ಸಸ್ ಅವೆಲ್ಲ ತೊಗೊಂಡಾರ ಚಪ್ಪಲ್ ಗಿಪ್ಪಲ್ ಭಾರಿ ಆಗ್ಬಿಟ್ರಪ್ಪ ಮತ್ತು ಇದು ಸೈಡ್ ಬ್ಯಾಗ್ ಅವೆಲ್ಲ ತೊಗೊಂಡು ಹೋಗ್ಯಾರ ಮಸ್ತ್ ಮಜಾ ಮಾಡ್ರ ನಂಗೆ ಕುಂತು ಮಾತಾಡೋಕ್ಕಾಗಲಿಲ್ರಿ ಯಾಕೆ ಬರೀ ಓಡಾಡೋದಾತ ಬರೇ ಅಲ್ಲಿ ಹೋಗುದಾತ್ರಿ ಇಲ್ಲಿ ಹೋಗುದಾತ್ರಿ ಕುಂತು ಮಾತಾಡಲೇ ಇಲ್ರಿ ನಾವು ಚಂದ ಇಲ್ಲ ಹೋದ್ರೆ ಮಾತಾಡೋದ್ರೆ ಹೋದ್ರಲ್ಲ ಹಾಂ ಎಲ್ಲಿ ಅಕ್ಕ ಸ್ವಲ್ಪ ಮಾತಾಡಿದ್ವಿ ಆದ್ರೆ ಹಿಂಗೆ ಕೂತು ಪ್ರಾಪರಾಗಿ ಏನು ಮಾತಾಡಿಲ್ಲ ನೆಕ್ಸ್ಟ್ ಟೈಮ್ ಮತ್ತೊಂದು ಮೀಟಿಂಗ್ ಹಾಕೋರಿ ಹಾಂ ಮತ್ತೆ ಮೀಟಿಂಗ್ ಹಾಕ್ತೀವಿ ಮತ್ತೆ ಬರ್ತೀವಿ ಅಷ್ಟು ಕೂಡಿ